ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಇವತ್ತು ಅವರ ಹೈಕಮಾಂಡ್ ನಾಯಕರನ್ನಷ್ಟೇ ಅಲ್ಲ, PM ಮೋದಿ ಅವರನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಂಸತ್ ಭವನದಲ್ಲಿ ನಾಯಕರನ್ನ ಭೇಟಿ ಮಾಡ್ತಾರೆ. ಯಾಕಂದ್ರೆ ರಾಜ್ಯದಲ್ಲಿ ಭೀಕರ ಬರ ಇದೆಯಲ್ಲ, ಹಾಗಾಗಿ ಕೇಂದ್ರದಿಂದ ಪರಿಹಾರವನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಮೋದಿ ಅವರನ್ನ ಭೇಟಿಯಾಗಿ ಮತ್ತು ಬಿಜೆಪಿ ಕೇಂದ್ರದಲ್ಲಿರುವಂತದ್ದು ಬಿಜೆಪಿ ಸರ್ಕಾರ, NDA ಸರ್ಕಾರ ಅವರುಗಳಿಗೆ ಒತ್ತಾಯ ಮಾಡೋ ಸಾಧ್ಯತೆ ಇದೆ. ಮೋದಿ ಬಳಿಕ ಅಮಿತ್ ಶಾ ಅವ್ರನ್ನ ಕೂಡ ಭೇಟಿಯಾಗೋ ಸಾಧ್ಯತೆ ಇದೆ ಸಿಎಂ ಸಿದ್ದರಾಮಯ್ಯ. ಬರ ಪರಿಹಾರ ಬಿಡುಗಡೆ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅಮಿತ್ ಶಾ ಅವರು. ಹಾಗಾಗಿ ಮೋದಿ ಅವ್ರನ್ನ ಮಾತ್ರ ಅಲ್ಲ, ಅಮಿತ್ ಶಾ ಅವ್ರನ್ನು ಕೂಡ ಭೇಟಿಯಾಗಿ ಅವಕಾಶ ಸಿಕ್ಕಲ್ಲಿ ಭೇಟಿಯಾಗಿ ಪರಿಹಾರಕ್ಕೆ ಮನವಿ ಮಾಡಿಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು NDA ಸರ್ಕಾರ, ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರೋದ್ರಿಂದ ರಾಜ್ಯದಲ್ಲಿ ಬರ ಅನ್ನುವಂಥದ್ದು ತಾಂಡವಾಡ್ತಾ ಇದೆ. ಹಲವು ಕಡೆ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಕೂಡ ಆಗಿದೆ, ಆದ್ರೆ ಪರಿಹಾರ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಅದಕ್ಕೆ ಕೇಂದ್ರಕ್ಕೆ ಒತ್ತಾಯ ಮಾಡುವಂತಹ ಸಾಧ್ಯತೆ ಇದೆ. ಒತ್ತಾಯ ಅನ್ನೋದಕ್ಕಿಂತ ಮನವಿಯನ್ನ ಸಲ್ಲಿಸಿ ಬರೋ ಸಾಧ್ಯತೆ ಇದೆ. ಬರ ಪರಿಹಾರ ಬಿಡುಗಡೆ ಸಮಿತಿಯ ಅಧ್ಯಕ್ಷರೇ ಅಮಿತ್ ಶಾ ಅವರು. ಮೋದಿ ಅವ್ರನ್ನ ಮಾತ್ರ ಅಲ್ಲ, ಅಮಿತ್ ಶಾ ಅವ್ರನ್ನು ಸಾಧ್ಯ ಆದ್ರೆ ಭೇಟಿ ಮಾಡಿ ಬರ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋ ಮಾಹಿತಿ ಇದೆ. ಸೊ ನೋಡೋಣ ವಾಪಸ್ ಬರ್ತಾ ಯಾವ ಸುದ್ದಿಯನ್ನ ತರ್ತಾರೆ, ಹೊತ್ತು ತರ್ತಾರೆ ಸಿಎಂ ಸಿದ್ದರಾಮಯ್ಯ ಅಂತ. ವರ್ಷ ಮಳೆ ಸರಿಯಾಗಿ ಆಗಿಲ್ಲ ರಾಜ್ಯದಲ್ಲಿ, ಹಾಗಾಗಿ ಹಲವು ಕಡೆ ಮಳೆ ಇಲ್ಲದೆ ಬೆಳೆ ಕೈಕೊಟ್ಟಿದೆ. ಬರಪೀಡಿತ ಜಿಲ್ಲೆಗಳು ಅಂತ ಕೂಡ ಕೆಲವೊಂದು ಜಾಗವನ್ನ ಘೋಷಣೆ ಮಾಡಲಾಗಿದೆ. ಅವ್ರಿಗೆ ಬರ ಪೀಡಿತ ಅಂದ್ರೆ ಹಣವನ್ನ ಕೊಡ್ಬೇಕಲ್ಲ ಇಷ್ಟಿಷ್ಟು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟು ಬರುವಂತಹ ಸಾಧ್ಯತೆ ಇದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು.